ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಿಮಗೆ ಹೊಗೇನಕಲ್ ಫಾಲ್ಸ್ ಹೋಗಿದ್ವಿ ಅಂತ. ಹಾಗೆ ನಾವು ನಮ್ಮ ಪಯಣನ ಎರ್ಕಾಡ್ ಹಿಲ್ ಸ್ಟೇಷನ್ ಕಡೆ ಹೊರಟಿದ್ವಿ. ಈ ವ್ಲಾಗಲ್ಲಿ ಅದರ ಬಗ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿನ ವೆದರ್ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವೇನಾದರೂ ಫುಲ್ ಫಾಗ್ ಆಮೇಲೆ ಫುಲ್ ನೇಚರ್ ಸೀನ್ರಿನ ಎಂಜಾಯ್ ಮಾಡಬೇಕು ಅಂದರೆ ನೀವು ಈ ಥರ ಹಿಲ್ ಸ್ಟೇಷನ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ವೆದರ್ಸು. ಆಮೇಲೆ ಇದು ಲಾರ್ಜೆಸ್ಟ್ ಘಾಟ್ ರೋಡ್ಸ್ ಅಂತ ಹೇಳ್ತಾರೆ. ನಾವು ನಮ್ಮ ಕಾರಲ್ಲಿ ಹೋಗಿದ್ವಿ, ಆದರೆ ತುಂಬ ಜನ ಬೈಕಲ್ಲಿ ಬಂದು ಆ ಸೀನ್ರಿನ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಫುಲ್ ಡ್ರೈವಿಂಗ್ ಎಕ್ಸ್ಪರ್ಟ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಘಾಟ್ ಸೆಕ್ಷನ್ ಅಲ್ವಾ, ತುಂಬ ಸೇಫಾಗಿ ಡ್ರೈವ್ ಮಾಡ್ಕೋಬೇಕು. ಬನ್ನಿ ನೀವು ಆ ಸೀನ್ರಿ ನೋಡಿ ಹೇಗಿದೆ ಅಂತ. ನೋಡಿ, ನಾನು ಹೇಳಿದೆ ಅಲ್ವಾ ಅದು ಘಾಟ್ ಸೆಕ್ಷನ್ ಅಂತ. ಹೀಗಿದೆ ನೋಡಿ, ಇದು ಹೇರ್ ಪಿನ್ ಬ್ಯಾಂಡ್ ಅಂತ ಹೇಳ್ತಾರೆ. ತುಂಬ ಕರ್ವಿಂಗ್ಸ್ ಇದೆ. ಅಂದರೆ ಡ್ರೈವಿಂಗ್ ಎಕ್ಸ್ಪರ್ಟ್ಸ್ ಇರಬೇಕು ಇಲ್ಲೆಲ್ಲ ಕಾರ್ ಡ್ರೈವ್ ಮಾಡಬೇಕು ಅಂದರೆ. ಬೈಕ್ ಅಂದರೆ ತುಂಬ ರಿಸ್ಕಿನೇ, ಆದರೆ ಪೀಪಲ್ ಎಂಜಾಯ್ ಮಾಡೋಕ್ಕೆ ಬರ್ತಾರೆ ಬೈಕಲ್ಲಿ. ಬಟ್ ತುಂಬ ಕೇರ್ಫುಲ್ಲಾಗಿರಬೇಕು ಫ್ರೆಂಡ್ಸ್. ಇಲ್ಲಿ ನೋಡಿ ಹೇಗಿದೆ ಕರ್ವಿಂಗ್ಸ್ ಎಲ್ಲ ಅಂತ. ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಹೆಸರು ಮೆರಿಡಿಯನ್ ಹಿಲ್ ವ್ಯೂ ಅಂತ. ತುಂಬ ಚೆನ್ನಾಗಿತ್ತು ಅಲ್ಲಿಂದ ವ್ಯೂ. ನೀವೇನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಎರ್ಕಾಡ್ ಕಡೆ ನಾನು ಕಮೆಂಟ್ಸ್ ಮಾಡಿ, ನಾನು ಪ್ರೈಸ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಇತ್ತು, ಇಂಡೋರ್ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಇಂಡೋರ್ ಗೇಮ್ಸಲ್ಲಿ ನಮಗೆ ಟೇಬಲ್ ಟೆನ್ನಿಸ್ಸು, ಕೇರಮ್ಮು, ಆಮೇಲೆ ಸ್ನೂಕರ್ಸು ಇದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ನೀವು ಫೋಟೋಶೂಟೆಲ್ಲ ತುಂಬ ಚೆನ್ನಾಗಿ ಮಾಡ್ಕೋಬೋದು ಒಳಗಡೆ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ರೆಸ್ಟೋರೆಂಟ್ಸು. ಫುಡ್ಡು ತುಂಬ ಚೆನ್ನಾಗಿತ್ತು. ಅದ್ರ ಬಗ್ಗೆಯೂ ಮುಂದೆ ಹೇಳ್ತೀನಿ ಏನಿತ್ತು ನಮಗೆ ಫುಡ್ಡಲ್ಲಿ ಅಂತ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಮಾರ್ನಿಂಗ್ ವ್ಯೂ ಹೇಗಿತ್ತು ಅಂತ ನೋಡಿ ಫ್ರೆಂಡ್ಸ್. ನೋಡಿ ಹೀಗೆ ಇತ್ತು. ತುಂಬ ಫಾಗ್ ಇತ್ತಿದು. ನೋಡೋಕ್ಕಂತೂ ತುಂಬ ಎರಡು ಕಣ್ಣು ಸಾಲಲ್ಲ, ಆ ಥರ ಇತ್ತು ವ್ಯೂ. ಚೆನ್ನಾಗಿದೆ ಅಲ್ವಾ? ನಾವು ಬೆಳಗಿನ ಜಾವ 6 ಗಂಟೆಗೆ ಎದ್ದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡ್ವಿ ಒಳಗಡೆನೇ, ರೆಸಾರ್ಟ್ ಒಳಗಡೆ. ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿದ್ವಿ ನೋಡಿ. ಅವ್ರ ಜೊತೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ. ಹಾಗೆ ಅಲ್ಲಿ ಸ್ನೂಕರ್ ಇದೆ ಅಂತ ಹೇಳಿದ್ವಲ್ಲ, ಅದು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ. ಹಾಗೆ ಮಾರ್ನಿಂಗ್ ಕಾಫಿನೂ ಚೆನ್ನಾಗಿತ್ತು. ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ನನ್ನ ಮಗಳೇ ಫೋಟೋಶೂಟ್ ಮಾಡಿರೋದು. ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವ ಫೋಟೋ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ.
ಇದೆಲ್ಲ ನನ್ನ ಮಗಳ ಇನ್ಸ್ಟಾಗ್ರಾಮಲ್ಲಿ ತೆಗ್ದಿರೋದು. ನೆಕ್ಸ್ಟ್ ನಾವು ಹಾಗೆ ಅಲ್ಲಿ ಬೋಟ್ ಹೌಸ್ ಅಂತ ಫೇಮಸ್ ಇದೆ ಅಲ್ಲಿ, ಅಲ್ಲೂ ಹೋಗಿದ್ವಿ. ನೋಡಿ ಈ ಥರ ಬೋಟಿಂಗ್ಸ್ ಎಲ್ಲ ಮಾಡಿದ್ವಿ, ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇಲ್ಲೇನಂದರೆ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಎಂಟ್ರಿ ಫೀಸು ಅಡಲ್ಟ್ಸ್ಗೆ 10 ರುಪೀಸ್ ಇದೆ, ಚಿಲ್ಡ್ರನ್ಸ್ಗೆ 5 ರುಪೀಸ್ ಇದೆ. ಬಟ್ ಬೋಟಿಂಗ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಸ್ಪೀಡ್ ಬೋಟಲ್ಲಿ ಹೋಗ್ಬೇಕಾ, ಪೆಡ್ಲಿಂಗ್ ಮಾಡಬೇಕಾ, ಅದ್ರ ಮೇಲೆ ರೇಟ್ಸ್ ಫಿಕ್ಸ್ ಮಾಡಿರ್ತಾರೆ. ನಾವು ಸ್ಪೀಡ್ ಬೋಟಲ್ಲಿ ಹೋದ್ವಿ. ಸೊ ನಮಗೆ ಅಡಲ್ಟ್ಸ್ಗೆ 300 ರುಪೀಸ್ ಚಾರ್ಜ್ ಮಾಡಿದ್ರು, ಚಿಲ್ಡ್ರನ್ಸ್ಗೆ 100 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು. ಬಟ್ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಫ್ರೆಂಡ್ಸ್, ಹೋಗ್ಬೋದು ಅಂತ ಅನ್ನಿಸ್ತು. ನೆಕ್ಸ್ಟ್ ನಾವು ಪೀಕು ಪಾರ್ಕ್ ಅಂತ ಇದೆ, ಅಲ್ಲಿ ಹೋಗಿದ್ವಿ. ಇಲ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಬರ್ಡ್ಸ್, ಆಮೇಲೆ ಪಪ್ಪೀಸ್, ಪೆಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಪೀಕು ಪಾರ್ಕ್ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಇಲ್ಲೂ ನಮಗೆ ಎಂಟ್ರಿ ಫೀಸ್ ಇತ್ತು ಫ್ರೆಂಡ್ಸ್. ಇಲ್ಲಿ ಹೇಗೆಂದರೆ ಅವರು ಹೈಟ್ ಮೇಲೆ ಚಾರ್ಜ್ ಮಾಡ್ತಾರೆ. ಅಂದರೆ ಅಡಲ್ಟ್ಸಿಗೆ, ದೊಡ್ಡವ್ರಿಗೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ 120 ಸೆಂಟಿಮೀಟರ್ ಹೈಟ್ ಮೇಲಿದ್ದರೆ ಅವ್ರಿಗೂ 300 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಬಿಲೋ 5 ಇಯರ್ಸ್ ಏಜ್ ಇದ್ದರೆ ಮಕ್ಕಳಿಗೆ, ಅವ್ರಿಗೆ ಫ್ರೀ ಎಂಟ್ರಿ ಇತ್ತು. ನನ್ನ ಮಗಳು 120 ಸೆಂಟಿಮೀಟರ್ ಮೇಲಿದ್ಲು, ಸೊ ಅವಳಿಗೂ 300 ಚಾರ್ಜ್ ಮಾಡಿದ್ರು. ಬನ್ನಿ ನೋಡೋಣ ಏನೇನೆಲ್ಲ ಇತ್ತು, ಹೇಗೆಲ್ಲ ನಾವು ಫೋಟೋ ಶೂಟ್ಸ್ ಮಾಡಿಸ್ಕೊಂಡಿದ್ದೀವಿ ಒಳಗಡೆ ಪೀಕು ಪಾರ್ಕ್ ಒಳಗಡೆ ಅಂತ ನೋಡೋಣ. ಹಾಗೆ ಇಲ್ಲಿ ಬರ್ಡ್ಸ್ಗೆ ನಾವೇ ಫೀಡ್ ಮಾಡೋಕ್ಕೆ ಸೀಡ್ಸು ಕೊಡ್ತಾರೆ ಫ್ರೆಂಡ್ಸ್. ಆ ಸೀಡ್ಸ್ ನಮ್ಮ ಕೈಯಲ್ಲಿ ಇಟ್ಕೊಂಡಿದ ತಕ್ಷಣ ಎಲ್ಲ ಬರ್ಡ್ಸ್ ಬಂದು ನೋಡಿ ಹೇಗೆ ಕೂತ್ಕೊಳತ್ತೆ ನಮ್ಮ ತಲೆ ಮೇಲೆ, ಕೈ ಮೇಲೆ ಎಲ್ಲ. ತುಂಬ ಚೆನ್ನಾಗಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಹಾಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಕ್ವೇರಿಯಮ್ಸ್ ಆ್ಯಂಡ್ ಕ್ಯಾಟರ್ಪಿಲ್ಲರ್ ಎಲ್ಲ ಇತ್ತು ಫೋಟೋ ಸೆಷನ್ಸ್ಗೆ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸು ಇದೆ. ಆದಷ್ಟು ಆ ಬರ್ಡ್ಸ್ ನೇಮ್ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಇದು ಪೊಮೋಲಿಯನ್ ಪಾಟರ್ ಅಂತ. ನಾವೆಲ್ಲ ಈ ಥರ ಬರ್ಡ್ಸ್ ಈ ಥರ ಮ್ಯೂಸಿಯಮಲ್ಲಿ ಅಥವಾ ಝೂನಲ್ಲಿ ಹೋದರೆ ಅಷ್ಟೇ ನೋಡೋಕ್ಕಾಗುತ್ತೆ. ಸ್ನೇಕ್ಸು ಇದೆ ನೋಡಿ. ಇದು ನೋಡಿ ಫ್ರೆಂಡ್ಸ್, ಇದು ಫ್ರಿಲ್ ಬ್ಯಾಕ್ ಅಂತ ಈ ಬರ್ಡ್ ಹೆಸರು. ಇದರಲ್ಲಿ ವೈಟು ಆ್ಯಂಡ್ ಬ್ಲ್ಯಾಕ್ ಇದೆ. ಬಟ್ ಬ್ಲ್ಯಾಕ್ ತುಂಬ ಚೆನ್ನಾಗಿತ್ತು, ಆ ಫ್ರಿಲ್ಲಾಗೆ. ಅದು ನೋಡಿ ಕೆಳಗಡೆ ಬರುತ್ತೆ, ಅದ್ರ ಫೆದರ್ ನೋಡಿ ಎಷ್ಟು ಫ್ರಿಲ್ಲಾಗಿದೆ. ಸೊ ಅದಕ್ಕೆ ಹೆಸರು ಫ್ರಿಲ್ ಬ್ಯಾಕ್ ಅಂತ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಪ್ಟಿಲ್ಸು ಇತ್ತು.
ನೆಕ್ಸ್ಟು ಪಪ್ಪೀಸ್ ಶೋಸ್ ಆ್ಯಂಡ್ ಮಸಾಜ್ ಅಂತ ಇತ್ತು ಫ್ರೆಂಡ್ಸ್. ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇಬ್ಬರಿಗೆ 100 ರುಪೀಸ್ ಅಂತ ಚಾರ್ಜ್ ಮಾಡಿದ್ರು. ಇಲ್ಲಿ ನನ್ನ ಹಸ್ಬೆಂಡು ನನ್ನ ಮಗಳು ಇಬ್ಬರು ಹೋಗಿದ್ದಾರೆ. ನನ್ನ ಮಗಳಿಗೆ ಪಪ್ಪೀಸ್ ಅಂದರೆ ತುಂಬ ಇಷ್ಟ. ನೋಡಿ ವೆರೈಟೀಸ್ ಆಫ್ ಪಪ್ಪೀಸ್ ಇತ್ತು ಇಲ್ಲಿ. ತುಂಬ ಚೆನ್ನಾಗಿ ಆಡ್ತಾಯಿದ್ವು ಅದು. ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್, ವೈಟ್, ಬ್ರೌನು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ, ಎಲ್ಲ ಕ್ಲೀನಾಗಿತ್ತು. ಅದು ತುಂಬ ಇಷ್ಟ ಆಯಿತು ಅಲ್ಲಿ. ಹಾಗೆ ನೋಡ್ತಾ ಇರಿ ಫ್ರೆಂಡ್ಸ್, ಏನೇನೆಲ್ಲ ಇದೆ, ಹೇಗೆಲ್ಲ ಇವರು ಎಂಜಾಯ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ನೋಡಿ, ನಮಗೆ ಪಪ್ಪೀಸ್ಗೆ ಫೀಡ್ ಮಾಡೋಕ್ಕೆ ಪೆಡಿಗ್ರೀಸ್ ಕೊಡ್ತಾರೆ. ಆಗ ಎಲ್ಲ ಪಪ್ಪೀಸ್ ನೋಡಿ ಹೆಂಗೆ ಓಡಿ ಬರುತ್ತೆ ಅಂತ. ಇವಾಗ ನೋಡಿ ಎಲ್ಲನೂ ಬಂದು ಹಾಗೆ ಹಗ್ ಮಾಡುತ್ತೆ. ಎಲ್ಲ ಪಪ್ಪೀಸ್ ಒಂದೇ ಸತಿ ಬರುತ್ತೆ ನೋಡಿ. ಅಲ್ಲಿ ವೈಟ್, ಬ್ಲ್ಯಾಕ್ ಎಲ್ಲ ಥರ ಪಪ್ಪೀಸ್ ಬಂದು ನಿಂತ್ಕೊಂಡಿತ್ತು. ನೋಡೋಕ್ಕೆ ಎಷ್ಟು ಚೆಂದ ಇತ್ತು ಫ್ರೆಂಡ್ಸ್. ಹಾಗೆ ನಾವು ಅಲ್ಲಿ ಯಾವ್ಯಾವ ಫೋಟೋಸ್ ಇಟ್ಕೊಂಡಿದ್ದೀವಿ ಅದೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆಗಿದ್ದರೆ. ಹೀಗೆ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾವೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ಎಲ್ಲ ಇನ್ಫಾರ್ಮೇಷನ್ಸ್ ನಾನು ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾವುದನ್ನ ಡೀಟೇಲ್ಸ್ ಬೇಕು ಅಂದರೆ ನಮಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ಅದರದ್ದು ಡೀಟೇಲ್ಡ್ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ಇನ್ಫಾರ್ಮೇಷನ್ ಅದು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲ ಪಿಕ್ಚರ್ಸ್ ನೋಡಿ ನಿಮಗೆ ಯಾವ ಪಿಕ್ಚರ್ಸ್ ತುಂಬ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.